ಮಾತೆತ್ತಿದ್ರೆ ಡಿಸಿಪ್ಲಿನ್ ಅನ್ಬೇಡಿ, ಪ್ರೀತಿಯಿಂದ ಮಾತಾಡ್ಸಿ ಅಂತಿದ್ಯಲ್ಲ. ನೀನು ಮಾತು ಕೇಳಿದಿದ್ರೆ ಮಗು ತರ ಅನ್ನೋ ಈ ನಿನ್ನ ಮಗಳು ಮದುವೆಗೆ ಮುಂಚೆನೆ ಒಂದು ಮಗು ಎತ್ಕೊಂಡು ಬಂದಿರೋಳು. ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ, ಅವಳಿಗೆ ನಾನ್ ಬುದ್ಧಿ ಹೇಳ್ತೀನಿ. ನೀನ್ ಬುದ್ಧಿ ಹೇಳ್ತಿ ಅಂತ ಬಿಟ್ಟಿದ್ದಕ್ಕೆ ಅವಳು ಈ ಮಟ್ಟಕ್ಕೆ ಬೆಳೆದಿರೋದು. ಅದಕ್ಕೆ ಕಾರಣ ನೀವೇ ಡ್ಯಾಡಿ. ಮನೆ ಒಳಗ್ ಕಾಲಿಟ್ರೆ ಜೈಲ್ ಒಳಗ್ ಕಾಲಿಟ್ಟಂಗ ಆಗ್ತಾ ಇತ್ತು. ನೀವ್ ಯಾವತ್ತೂ ನನ್ನ ಮಗಳ ತರ ಟ್ರೀಟ್ ಮಾಡ್ಲೇ ಇಲ್ಲ. ಒಂದ್ ದಿವಸನೂ ನಗ್ತಾ ಮಾತಾಡ್ಸ್ಲಿಲ್ಲ. ನಾನು ನಮ್ಮಮ್ಮ ನಗೋದನ್ನೇ ಮರ್ತೋಗಿದ್ವಿ. ನನಗ್ ನಗೋದನ್ ಕಲ್ಸಿದ್ದೆ ರಾಜೀವ್. ಶಬಾಷ್. ಪ್ರೀತಿ ಮಾಡೋರು ಏನ್ ಕಲ್ತಿರ್ತಾರೋ ಬಿಟ್ಟಿರ್ತಾರೋ, ಆದ್ರೆ ತಂದೆ ತಾಯಿ ವಿರುದ್ಧವಾಗಿ ಮಾತಾಡೋದನ್ನ ಮಾತ್ರ ಚೆನ್ನಾಗಿ ಕಲ್ತಿರ್ತಾರೆ ಅಂತ ನೀನ್ ಪ್ರೂವ್ ಮಾಡಿದೆ. ನೀನ್ ಈ ಮನೇಲಿ ಇರ್ಬೇಕು ಅನ್ನೋದಾದ್ರೆ ನಾನ್ ಹೇಳ್ದಾಗ ಕೇಳ್ಬೇಕು, ನಾನ್ ಹೇಳ್ದಾಗ ಮಾಡ್ಬೇಕು. ನೀವ್ ಬೈದಾಗೆಲ್ಲ ಬೈಸ್ಕೊಂಡು ನೀವ್ ಹಾಕಿದನ್ನ ತಿನ್ಕೊಂಡು ಮೂಲೆಯಲ್ಲಿ ಬಿದ್ದಿರೋದಕ್ಕೆ ನಾನ್ ರೂಬಿ ಅಲ್ಲ ಡ್ಯಾಡಿ. ಹಾಗಂತ ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ಈ ಮನೇಲಿರೋದಕ್ಕೆ ನನಗೂ ಇಷ್ಟ ಇಲ್ಲ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಒಂದ್ ಮಾತು, ದಯವಿಟ್ಟು ಪ್ರೀತಿಸೋದನ್ನ ಕಲೀರಿ. ಅಟ್ಲೀಸ್ಟ್ ನಿಮ್ ಹೆಂಡತಿನ. ದೀಕ್ಷಾ, ದೀಕ್ಷಾ ನಿಂತ್ಕೊಳ್ಳಮ್ಮ, ಹೋಗ್ಬೇಡಮ್ಮ. ದೀಕ್ಷಾ ನಿಂತ್ಕೊಳ್ಳಮ್ಮ, ಹೋಗ್ಬೇಡಮ್ಮ. ದೀಕ್ಷಾ ನನ್ ಮಾತು ಕೇಳಮ್ಮ. ದೀಕ್ಷಾ ಹೋಗ್ಬೇಡಮ್ಮ, ಅಮ್ಮನ್ ಬಿಟ್ಟು ಹೋಗ್ಬೇಡಮ್ಮ. ಐ ಆಮ್ ಸಾರಿ ಮಮ್ಮಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ದೀಕ್ಷಾ, ದೀಕ್ಷಾ ಹೋಗ್ಬೇಡಮ್ಮ. ಡಾರ್ಲಿಂಗ್, ನೀನ್ ನನ್ನ ಎಷ್ಟು ಪ್ರೀತಿಸ್ತೀಯಾ? ಡಾರ್ಲಿಂಗ್, ಏನ್ ಪ್ರಶ್ನೆ ಅಂತ ಕೇಳ್ತಾ ಇದ್ದೀಯ? ಸಮುದ್ರದಲ್ಲಿರೋ ನೀರನ್ನ ಅಳತೆ ಮಾಡಕ್ಕಾಗತ್ತಾ? ಆಕಾಶದಲ್ಲಿರೋ ಚುಕ್ಕಿನ ಲೆಕ್ಕ ಹಾಕಕ್ಕಾಗತ್ತಾ? ನಿನ್ನ ಮೇಲೆ ನನಗಿರೋ ಪ್ರೀತಿನ ಅಳತೆ ಮಾಡಕ್ಕಾಗತ್ತಾ ಪ್ರಿಯಾ? ಪ್ರಿಯಾನಾ? ಯಾರದು? ದಿಶಾ. ದಿಶಾ? ಸುರಕ್ಷಾ, ನಿರೀಕ್ಷಾ, ಸುಭಿಕ್ಷಾ, ರಮ್ಯಾ, ರಕ್ಷಿತಾ, ರಾಧಿಕಾ, ಶಕೀಲಾ, ಗೀತಾ, ಗೀತಾ, ಆಟ, ರಿಂಕಿ, ರಿಂಕಿ, ಪಿಂಕಿ. ಯು ಮಂಕಿ. ಅದಾ ಇವಳ ಹೆಸರು. ಎಕ್ಸ್ಕ್ಯೂಸ್ ಮಿ ಸರ್, ಆರ್ಡರ್ ಪ್ಲೀಸ್. ಓಕೆ ಫ್ರೆಂಡ್ಸ್, ನಿಮ್ಗೆ ಏನೇನ್ ಬೇಕು ಆರ್ಡರ್ ಮಾಡ್ಕೊಳ್ಳಿ. ಚಾಯ್ಸ್ ಈಸ್ ಯುವರ್ಸ್. ನೋ ನೋ ನೋ, ಡೋಂಟ್ ಟೇಕ್ ರಿಸ್ಕ್. ಸಿಂಪಲ್ ಆಗಿ ನೀನೇ ಆರ್ಡರ್ ಮಾಡು, ಇಲ್ಲ ಅಂದ್ರೆ ಕೊನೆಗೆ ಬಿಲ್ ಎತ್ತಕ್ಕೂ ತಾಕತ್ತಿರಲ್ಲ. ಯಾಕೋ ಹಿಂಗ್ ಕೂತಿದ್ಯಾ? ಏನಾದ್ರೂ ಮಾತಾಡೋ. ಮನೆ ಬಿಟ್ಟು ಬಂದಾಯ್ತು, ಮದ್ವೆ ಆವಾಗ ರಾಜೀವ್. ಯಾಕೆ ನಗ್ತಾ ಇದ್ದೀರಾ? ವಿ ಡೋಂಟ್ ಬಿಲೀವ್ ಇನ್ ಟ್ರೆಡಿಷನಲ್ ಮ್ಯಾರೇಜ್. ನಾವಿಬ್ರು ಜೊತೆಲಿ ಬದುಕೋದಕ್ಕೆ ಯಾರ್ದು ಯಾವ್ದು ಸೀಲ್ ಬೇಕಾಗಿಲ್ಲ. ಅಂದ್ರೆ ತಾಳಿನೂ ಕಟ್ಟಿಸ್ಕೊಳಲ್ವಾ ಅಕ್ಕ? ಯಾಕೆ ಕಟ್ಟಿಸ್ಕೋಬೇಕು? ತಾಳಿ ಇದ್ರೆ ತಾನೇ ಬೆಲೆ. ಹಿಡಿದ್ ಎಳೆದ್ರೆ ಹರಿದೋಗೋ ದಾರಕ್ಕೆ ಅಷ್ಟು ಬೆಲೆ ಇದೆ ಅನ್ನೋದಾದ್ರೆ, ಉಸಿರೇ ನಿಂತ ಮೇಲೂ ಒಂದ್ ಕ್ಷಣ ಹೊಡ್ಕೊಳ್ಳೋ ಹೃದಯಕ್ಕೆ ಇನ್ನೆಷ್ಟು ಬೆಲೆ ಇರ್ಬೇಕು? 2 ಜೀವಗಳು ಒಂದಾಗ್ ಬದುಕೋದಕ್ಕೆ ಬೇಕಾಗಿರೋದು ಅರ್ಶನದ ದಾರ ಅಲ್ಲ, ಪ್ರೀತಿ ತುಂಬಿದ ಹೃದಯಗಳು. ಸ್ವಲ್ಪ ಸ್ಪೀಡಾಗಿ ಹೋಗೋ ಥ್ರಿಲ್ಲಿಂಗ್ ಆಗಿರುತ್ತೆ. ಥ್ರಿಲ್ ಅಂತೆ ಥ್ರಿಲ್ಲು, ಸುಮ್ಮನೆ ಕೂತ್ಕೋ, ಬ್ಯಾಲೆನ್ಸ್ ಮಿಸ್ ಆಗ್ತಾ ಇದೆ. ಯಾಕೋ ನಿಲ್ಸ್ಬಿಟ್ಟೆ? ಬಾರೋ, ಮಳೆಲೇ ಹೋಗೋಣ, ಮಂಚವಾಗಿರುತ್ತೆ. ನಾಳೆ ಜ್ವರಾಗಿರ ಬಂದ್ ಮಲ್ಗಿದ್ರೆ ಯಾವನ್ ನೋಡ್ತಾನೆ? ಬಾಯಿ ಮುಚ್ಕೊಂಬಾ, ಮಳೆ ನಿಂತ್ಮೇಲೆ ಹೋಗೋಣ. ಮಳೆ ನಿಂತು ನೆಲಾನು ಒಣಗಿದ್ಮೇಲೆ ಹೋಗೋಣ. ಬಿಟ್ಟ ಅಂದ್ರೆ ನೋಡಂಗೆ. ಸುಮ್ಮನೆ ತಮಾಷೆ ಮಾಡಿದ್ ಕಣೋ. ಯಾಕೋ ಕೋಪಿಸ್ಕೋತಿಯಾ? ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತಿಯಾ? ಯಾಕೋ ಈ ತರ ಆಡ್ತಿದ್ಯಾ? ಪಾರ್ಟಿ ಹಿಡಿಸ್ಲಿಲ್ವಾ? ಪಾರ್ಟಿಗೆ ಬಂದವ್ರು ಹಿಡಿಸ್ಲಿಲ್ಲ. ಅವರೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸು. ಹಾಗಂತ ಹಿಡಿಸ್ಬೇಕಂತೇನಿಲ್ವಲ್ಲ. ಅದಕ್ಕೆ ಯಾಕೆ ನೀನು ಇಷ್ಟು ಸೀರಿಯಸ್ ಆಗ್ತೀಯಾ? ಅವ್ರು ನಿಂಗೆ ಹಿಡಿಸ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಇಂದ ಅವ್ರನ್ನ ಮೀಟ್ ಮಾಡ್ಬೇಡ, ಮಾತಾಡ್ಸ್ಬೇಡ. ಓಕೆ? ನಾನ್ ಮಾತ್ರ ಅಲ್ಲ, ನೆಕ್ಸ್ಟ್ ಟೈಮ್ ಇಂದ ನೀನ್ ಅವ್ರನ್ನ ಮೀಟ್ ಮಾಡಬೇಡ, ಮಾತಾಡ್ಸ್ಬೇಡ. ಯಾಕೋ ಹೀಗೆ ಅತಿಯಾಗಿ ಆಡ್ತಿದ್ಯಾ? ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳಷ್ಟೇ. ಇನ್ಮೇಲೆ ಅವ್ರನ್ನೆಲ್ಲ ಅವಾಯ್ಡ್ ಮಾಡು. ಯಾಕೆ ಸುಮ್ಮನಾಗ್ಬಿಟ್ಟೆ? ನೆಗ್ಲೆಕ್ಟಾ? ನಾನು ಕೇಳಿದ್ದು ಕ್ಯಾನ್ಸರ್ ಮಾಡು. ಎಸ್ ಆರ್ ನೋ? ನೋ ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಬಿಡಕ್ಕೆ ನನ್ಗೆ ಇಷ್ಟ ಇಲ್ಲ. ಇದು ಟೂ ಮಚ್. ನನ್ಕಿಂತ ಅವರೇ ಮುಖ್ಯನಾ? ಒಬ್ಬ ಬಾಯ್ ಫ್ರೆಂಡ್ ಆಗಿ ನೀನ್ ಎಷ್ಟು ಮುಖ್ಯನೋ, ಫ್ರೆಂಡ್ಸ್ ಆಗಿ ಅವರು ಅಷ್ಟೇ ಮುಖ್ಯ. ನೋಡು, ನನಗದೆಲ್ಲ ಗೊತ್ತಿಲ್ಲ. ನೀನ್ ನಾನು ಹೇಳ್ದಂಗೆ ಕೇಳ್ಬೇಕಷ್ಟೇ.
ಮತ್ತೆ ನೀನ್ ನನ್ ಪ್ರಾಪರ್ಟಿನೇ, ಇನ್ನೇನು ಪಬ್ಲಿಕ್ ಪ್ರಾಪರ್ಟಿನ? ಇವಾಗೇನು ಬರ್ತೀಯ ಅಲ್ವಾ? ಪ್ರೇಮ ಅನ್ನೋದೆಲ್ಲ ಪುಸ್ತಕ ಬದನೇಕಂದ ಪುರ ಆಗೋಯ್ತು. ಅವನ್ ಯಾವನೋ ರೋಮಿಯೋ ಅಂತೆ ಮಜುನು ಅಂತೆ. ಅವನೇ ನನ್ನ ಕೈ ಸಿಗ್ಲಿ, ಇದೇ ಎಕ್ಕಡ ತಗೊಂಡಿರ್ತೀನಿ ಅವನಿಗೆ. ಐ ವಿಲ್ ಬೀಟ್ ವಿತ್ ಮೈ ಸ್ಲಿಪ್ಪರ್. ಯಾರ್ ಮೋಸಗಾತಿ, ನಾನು ಮೋಸ ಮಾಡ್ಬಿಟ್ಲು. ಆಗಿದಾಗೋಯ್ತು, ಮರ್ತ್ಬಿಡು ಅಂತ ನೀನ್ ಹೇಳ್ತೀಯ ಸಿದ್ಯ. ಆದ್ರೆ ಹೆಂಗ್ ಮರ್ಯಕ್ಕಾಯ್ತ ಸಿದ್ಯ? ಆದ್ರೆ ಅವಳು ಮಾತ್ರ ನನ್ ಮರ್ತ್ಬಿಟ್ಟು ಬೇರೆಯವ್ರ ಮದುವೆ ಆಗಕ್ಕೆ ರೆಡಿ ಉಳಿಸಿದ್ಯ. ಅವಳಜ್ಜೆ ಅವಳೇನಾದ್ರೂ ನನ್ನ ಕೈಗೆ ಸಿಕ್ಲಿ ಕಳಿಸಿದ್ಯಾ? ಮೋಸ್ಗಾತಿ, ಮಜಾ ತಗೊಳ್ಳೋವರೆಗೂ ತಗೊಂಡು ಈಗ ಮರ್ತು ಬಿಡು ಅಂತೀಯ? ನಾನ್ ನಿನ್ ಬಿಡಲ್ಲ ಕಣೆ, ನಾನ್ ನಿನ್ ಬಿಡ. ಡೋಂಟ್ ವರಿ, ನೀನ್ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಅಂಥವ್ರನ್ನೇ ಸೆಲ್ಫ್ ಸೆಂಟರ್ಡ್ ಕ್ಯಾರೆಕ್ಟರ್ಸ್ ಅನ್ನೋದು. ಅಂಥವ್ರು ಯಾವತ್ತೂ ಯಾರನ್ನೂ ಪ್ರೀತಿಸೋದಿಲ್ಲ, ತಮ್ಮನ್ ತಾವು ಪ್ರೀತಿಸ್ಕೋತಾರಷ್ಟೇ. ಲೈಕ್ ಮೈ ಫಾದರ್. ಅಲ್ವೇ, ಅಷ್ಟು ಸುಲಭವಾಗಿ ಅವನ ಬಿಟ್ಬಿಟ್ಟಲ್ಲ? ನಿಜವಾಗ್ಲೂ ನೀನು ಅವನ ಲವ್ ಮಾಡ್ಲಿಲ್ವಾ? ಅಯ್ಯೋ, ಅವನ ಹತ್ತಿದ್ದಕ್ಕೆ ಕರ್ಗಿ ಅದನ್ನೇ ಲವ್ ಅನ್ಕೊಂಡ್ಬಿಟ್ಟಿದೆ ಅಷ್ಟೇ. ಹೊಟ್ಟೆ ಹೋಗೋದು ಬಳಲಿ ಬೆಂಡಾದ ದೇಹಕ್ಕೆ ಶಕ್ತಿ ನೀಡುವ ಪ್ರೀತಿ ತುಂಬಿದ ಟಾನಿಕ್ ರಾಜೀವ್ಸ್ ಕಾಫಿ. ಪ್ಲೀಸ್ ಟೇಸ್ಟ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾಟ್ ಬ್ಯಾಡ್. ಮೊದ್ಲಿಗಿಂತ ಸ್ವಲ್ಪ ಸುಧಾರಿಸಿದ್ಯಾ. ಥ್ಯಾಂಕ್ ಯು. ರಾಜೀವ್, ನಿಮ್ಮ ಕಾಫಿ? ಜೊತೆಲಿರುವಾಗ ನೀರನ್ನು ಶೇರ್ ಮಾಡ್ಕೊಂಡೇ ಕುಡಿಬೇಕು ಅನ್ನೋದು ನಮ್ ಲವ್ ಕೋರ್ಟ್ ಆರ್ಡರ್. ಯಾಕೆಮ್ಮ ಹಾಗೆ ನೋಡ್ತಾ ಇದ್ದೀರಾ? ದೃಷ್ಟಿ ಆಗ್ಬಿಡುತ್ತಷ್ಟೇ. ನಿಮ್ ಜೋಡಿನೇ ಹಾಗಿದೆ ಅಕ್ಕ. ಯು ಆರ್ ಸೋ ಲಕ್ಕಿ. ಜಾಸ್ತಿ ಮೇಲ್ ಹೋಗ್ಬೇಡ, ನೀನೇನ್ ಅಷ್ಟೊಂದ್ ಗ್ರೇಟ್ ಅಲ್ಲ. ಅಕ್ಕ, ತಮಾಷೆಗೂ ರಾಜೀವ್ನ ಟೀಸ್ ಮಾಡ್ಬೇಡ. ಈ ವಯಸ್ಸಿಗೆ ಅವ್ರು ನಿನ್ಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಾರೆ. ತಾವು ಓದೋದನ್ ಬಿಟ್ಟು ಕೆಲ್ಸಕ್ಕೆ ಸೇರಿ ನಿನ್ನೆ ಓದಿಸ್ತಾ ಇದ್ದಾರೆ. ನಿನ್ನ ಕಾಲೇಜ್ಗೆ ಡ್ರಾಪ್ ಮಾಡ್ತಾರೆ, ಪಿಕಪ್ ಮಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನ್ ಬಾಸ್ಕೆಟ್ ಬಾಲ್ ಆಡೋದನ್ನ ಸಪೋರ್ಟ್ ಮಾಡ್ತಾ ಇದಾರಲ್ಲ, ದಟ್ ಈಸ್ ಗ್ರೇಟ್. ನಿನ್ಗೊಂದ್ ವಿಷಯ ಗೊತ್ತಾ? ಅವ್ನ್ ಗ್ರೇಟ್ ಅಂತ ಗೊತ್ತಿದ್ದಕ್ಕೆ ನಾನು ಅವನ ಲವ್ ಮಾಡಿದ್ದು, ಅಪ್ಪ ಅಮ್ಮನ್ನು ಬಿಟ್ಟು ಬಂದಿದ್ದು. ರಾಜೀವ್, ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ. ಇನ್ನೊಂದೇ ಒಂದ್ ಹೆಲ್ಪ್ ಕೇಳ್ತೀನಿ, ಅದನ್ನು ಮಾಡ್ಬಿಡೋ. ಏನ್ ಹೇಳ್ಬೇಕಾದ್ರೂ ಮಾಡ್ತೀನಿ, ಅದೇನ್ ಹೇಳ್ಬಿಡೋ. ಆಕ್ಚುಲಿ ಟೈಮ್ ಟೇಬಲ್ ಪ್ರಕಾರ ಇವತ್ ನಾನ್ ಅಡ್ಗೆ ಮಾಡ್ಬೇಕು. ನನಗ್ ತುಂಬಾ ಟಯರ್ಡ್ ಆಗಿದೆ. ನೀನೇ ಅಡ್ಗೆ ಮಾಡ್ಬಿಡೋ ಪ್ಲೀಸ್. ಓಕೆ. ಮೈ ಲವ್ಲಿ ಇಡಿಯಟ್.